ಕಳಸದಲ್ಲಿ ಈ ವಸ್ತು ಹಾಕೋದ್ರಿಂದ ಮುಂದಿನ ವರಲಕ್ಷ್ಮಿ ಹಬ್ಬದೊಳಗೆ ನಿಮ್ಮ ಸಿರಿ ಸಂಪತ್ತು ದ್ವಿಗುಣವಾಗುತ್ತೆ. ಅರಿಶಿನ, ಕುಂಕುಮ, ಅಕ್ಷತೆ, ಒಂದು ಸ್ವಲ್ಪ ಲಾವಂಚ ಬೇರು, ಒಂದು ಬಟ್ಲಡ್ಕೆ, ಒಂದು ಕಾಯಿನ್ ಅಥವಾ ಬೆಳ್ಳಿ ಕಾಯಿನೂ ಕೂಡ ಇಡಬೇಕಾಗತ್ತೆ. ಒಂದು ಮಾಮೂಲಿ ಕಾಯಿನ್ ಇಡಬೇಕು. ಅರಿಶಿನದ ಕೊಂಬು, 3 ಬಾದಾಮಿ, 3 ಗೋಡಂಬಿ, ಹಾಗೆ 3 ಖರ್ಜೂರ, 3 ಒಣ ದ್ರಾಕ್ಷಿ, ಇವನ್ನೆಲ್ಲ ಡ್ರೈ ಫ್ರೂಟ್ ಆಗಿ ಇದಾಗುತ್ತೆ. ಹಾಗೆ 5 ಲಕ್ಷ್ಮಿ ಕವಡೆ ಅಂತಲೇ ಬರುತ್ತೆ, ನೀವು ಗಂಧಿಗೆ ಅಂಗಡಿಯಲ್ಲಿ ಸಿಗುತ್ತೆ, ಅಥವಾ 5 ಆದರೂ ಇಡ್ಬೋದು, ನೀವು 3 ಆದರೂ ಇಡ್ಬೋದು. 3 ಏಲಕ್ಕಿ, 3 ಲವಂಗ, ಇದನ್ನು 3 ಅಥವಾ 5 ಆ ಥರ ಇಡಬೇಕಾಗತ್ತೆ. ನಿಮಗೆ ಪ್ರಿಯವಾದ ಕಲ್ಲು ಸಕ್ಕರೆ ಸ್ವಲ್ಪ, ಅದು ಕೆಂಪು ಕಲ್ಲು ಸಕ್ಕರೆನೇ ಇಡಬೇಕಾಗತ್ತೆ. 3 ಕಮಲಾಕ್ಷಿ ಬೀಜ, ಹಾಗೆ 3 ಗೋಮಟೆ ಚಕ್ರ ಅಂತ ಬರುತ್ತೆ, ಇದನ್ನು ಕೂಡ ಗಂಧಿಗೆ ಅಂಗಡಿಯಲ್ಲಿ, ಎಲ್ಲ ಗಂಧಿಗೆ ಅಂಗಡಿಯಲ್ಲಿ ಸಿಗುತ್ತೆ. ಇದನ್ನು 3 ಆದರೂ ಇಡ್ಬೋದು, ನೀವು 5 ಆದರೂ ಇಡ್ಬೋದು, ನಾನು 3 ಇಟ್ಟಿದ್ದೀನಿ. ತುಂಬ ಪ್ರಮುಖ ವಸ್ತು ಈ ಗುಲಗಂಜಿ ಹಾಗೆ ಜವಾದು ಪೌಡ್ರು ಅಂತ ಬರುತ್ತೆ, ಇದು ಕೂಡ ಲಕ್ಷ್ಮಿಗೆ ಪ್ರಿಯವಾದ ವಸ್ತು. ಇಷ್ಟು ಇಡೋದ್ರಿಂದ. ಹಾಗೆ ಒಂದು ಕೆಂಪು ಹೂವು, ಒಂದು ಚಿನ್ನದ ವಸ್ತು, ಇದನ್ನ ಎಲ್ಲ ಕಳಸಕ್ಕೆ ಹಾಕಿ ನೀವು ಪ್ರಾರ್ಥನೆ ಮಾಡಿ. ಥ್ಯಾಂಕ್ ಯು.